ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಗುಂಡಕನಾಳ ಗ್ರಾಮದಲ್ಲಿ ನಾಯಕ ಸಮಾಜದ ಕುಟುಂಬಗಳಿಗೆ ಸಾಮಾಜಿಕ ಬಹಿಷ್ಕಾರ ಹೇರಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ದಿನಸಿ ಅಂಗಡಿಗಳಲ್ಲಿ ಸಾಮಗ್ರಿ ನೀಡದಂತೆ ಮಾಡಲಾಗುತ್ತಿದ್ದು, ಹೋಟೆಲ್ಗಳಲ್ಲೂ ಸೇವೆ ನಿರಾಕರಿಸಲಾಗುತ್ತಿದೆ. ಇನ್ನು ದೇವಾಲಯ ಪ್ರವೇಶಕ್ಕೂ ಅವಕಾಶ ನೀಡುತ್ತಿಲ್ಲ ಎಂದು ಸಮಾಜದವರು ಆರೋಪಿಸಿದ್ದಾರೆ. ಇನ್ನು ಸರ್ಕಾರಿ ಭವನವನ್ನು ಕೆಲವರು ಸ್ವಂತ ಬಳಕೆಗೆ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ನಾಯಕ ಸಮಾಜದ ಮುಖಂಡರು ಹಾಗೂ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಾಮಾಜಿಕ ಬಹಿಷ್ಕಾರದಿಂದ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಎಂದು ಆರೋಪಿಸಿರುವ ನಾಯಕ ಸಮಾಜದವರು ಕೂಡಲೇ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಯಾವ ಅಂಗಡಿಗಳೆಲ್ಲ ಕಿವಿ ಹಾಕಿದ್ದು, ಯಾವ ಅಂಗಡಿಗಳು ಚಾಲು ಇಲ್ಲ. ಅಧಿಕಾರಿಗಳು ಬಂದಾಗನೇ ಅಂಗಡಿಗಳೆಲ್ಲ ಚಾವಿ ಹಾಕ್ಯವ್. ಮತ್ತೆ ಅಧಿಕಾರಿಗಳ ಮುಂದೆ ಎಲ್ಲ ಗುಡಿಗಳು ಬಂದಿದಾವ್. ಮುಂದೆ ಇದು ಏನಂತಾರ MP ಅವ್ರಿಗೆ ಇದು ಮಾಡ್ಯಾರ, ಸಮುದಾಯ ಭವನ ಅದ್ರಾಗೆಲ್ಲ ಕಣಿಕಿ ದನ ಕರ ಎಲ್ಲ ಕಟ್ಟ್ಯಾರ. ಇನ್ನು ಖುದ್ದಾಗಿ SC ನೋಡ್ಯಾರ, ಆಮೇಲೆ ತಹಸೀಲ್ದಾರ್ ನೋಡ್ಯಾರ, ಎಲ್ಲ ನೋಡ್ಯಾರ. ಮುಂದೆ ಅಂಗನವಾಡಿ ಅವ್ರನ್ನೂ ಎಲ್ಲ ಕಣಿಕಿ ಒಟ್ಟಾಗಿ ಅರ್ಥ ಮಾಡ್ಯಾರ. ಕನ್ನಡ ಶಾಲೆ ಇವೆಲ್ಲ ಇಟ್ಟಾಗ ಕನ್ನಡ ಶಾಲೆ ಮಾಸ್ತರ್ ಹೊಡಿಲಿಕ್ಕಾರ ಅವರು ಇಲ್ಲಿ ಬರಂಗಿಲ್ಲ, ಅಂಗನವಾಡಿ ಟೀಚರ್ ಇಡಂಗಿಲ್ಲ, ಯಾವ ನೀಡಿಲ್ಲ. ಸರ್ಕಾರಕ್ಕೆ ಬೊಕ್ಕಸನ್ನ ಹಾಳು ಮಾಡಕತ್ತಾರ ಎಲ್ಲ ಬರಲಾರ್ದು. ಇಲ್ಲಿ ಏನಾಗ್ಯದ ದಲಿತ ಮಕ್ಕಳು ಕಲಿಬಾರ್ದು, ಅವ್ರಿಗೆ ವಾಲ್ಮೀಕಿ ಸಮಾಜದವ್ರು ಕಲಿಬಾರದು. ಇವ್ರು ಏನಾಗ್ಯದ ಬೇರೆ ಕಡೆ ಕಲೀಲಿ, ನಾವೆಲ್ಲ ಗೌಡ್ರ ಕಲಿಬೇಕು, ಅವ್ರು ನಾವ್ ಹೇಳದ ಕಲಿಬೇಕು. ಅವ್ರು ಹೇಳ್ತಾರ ಇಲ್ಲಪ್ಪ ಮೊದಲು ಹೆಂಗ್ ಬಂದ ಹಂಗ ಹೋಗುದು, ಈಗ ನಾವು ಗೌಡ್ರದೇವು, ನೀವು ಇಬ್ರು ಇಲ್ಲಿ ಪ್ರಾಥಮಿಕ ಈ ಸೊಸೈಟಿ ಒಳಗೆ ನಮ್ಮವ್ರು ಯಾರು ಮೆಂಬರ್ ಆಗಬಾರ್ದು, ಶಾಲೆ ಒಳಗೆ ಮೆಂಬರ್ ಆಗಬಾರ್ದು. ಒಟ್ಟು ನಾವು ಕಸ ಹುಡ್ಕೊ ತೊಡೋದು, ಆಮೇಲೆ ಸಂಡಾಸ ಬಡಿದು ಇದ ಮಾಡೋದು. ಅವ್ರು ಏನಿಲ್ಲ, ಅವ್ರು ಹೇಳಿದಾಗ ನಾವು ಗೌಡ್ರ ಅಂತ ನಾವು ತೆಳಕ್ ಕುಂದ್ರು. ಇಂಥ ಹೀನವಾದ ಕೆಲಸ ಮಾಡಕತ್ತಾರ ನಾವು ಖಂಡಿಸ್ತೇವೆ. ಅದಕ್ಕೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಎಲ್ಲಾ ಕಿರಾಣಿ ಅಂಗಡಿಗಳು ಚಾಲು ಮಾಡಿಸಬೇಕು, ಸ್ಟೀಲ್ ಗಿಡಗಳು ಚಾಲು ಮಾಡಿಸಬೇಕು, ಮತ್ತ ಎಲ್ಲ ದೇವಾಲಯಗಳಿಗೆ ಪ್ರವೇಶ ಮಾಡಬೇಕು, ಮತ್ ನೀರು ಹಾಕಬಾರ್ದು. ಮತ್ತೆ ಏನಾಗಿದೆ ಎಲ್ಲ ಇದು MP ಅವ್ರ ಕಟ್ಟಡಗಳು ಅವೆಲ್ಲ ಕಡಿಕೆಗಳನ್ನು ತೆಗೆಸಬೇಕು, ಶಾಲೆಗಳನ್ನು ತೆಗೆಸಬೇಕು, ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಇಲ್ಲಾಂದ್ರೆ ಮುಂದೆ ಅವು ಎಲ್ಲಿ ಏನು ಘಟನೆ ಆದ್ರೆ ಇದಕ್ಕೆ ಜಿಲ್ಲಾ ಆಡಳಿತ ಹೊಣೆ ಆಗ್ತದೆ. ಅದಕ್ಕೆ